ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನ್ ಗುರು ಮ್ಯಾಚ್ ನಡೆದಿದ್ದು, LSG ವರ್ಸಸ್ DC. ಇಷ್ಟೊಂದು ಕ್ರೂಷಲ್ ಆಗಿ ಹೋಗಿ ಮ್ಯಾಚ್ DC ಅವರು ಗೆಲ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಲಿಲ್ಲ. ಅವ್ರು DC ಅವರು 113 ರನ್ಗೆ 6 ವಿಕೆಟ್ ನ ಕಳ್ಕೊಂಡಿರ್ತಾರೆ. ಅದರಲ್ಲೂ ಅಲ್ಲದೆ ಪವರ್ ಪ್ಲೇಲಿ ಒಂದೇ ಓವರ್ ಅಲ್ಲಿ 2 ವಿಕೆಟ್, ಅದಾದ ನಂತರ ಇನ್ನೊಂದು ಸ್ವಲ್ಪ ಹೊತ್ತಾಗಿಟ್ಟನೆ 3 ವಿಕೆಟ್ ನ ಕೊಳ್ಕೊತಾರೆ. ಇದನ್ನು ನೋಡಿಟ್ನೆ ನಾವು ಪಕ್ಕ LSG ಅವರು ವಿನ್ ಆಗ್ತಾರೆ ಅಂತ ಅನ್ಕೊಂಡು, ಹಾಗೆ ವಿಕೆಟ್ ಗಳಂತೂ ಬೇಗ ಇದಾದೋ. ಹಾಗೆ 113 ರನ್ಗೆ 6 ವಿಕೆಟ್ ನ ಕಳ್ಕೊಂಡಾಗ ಇನ್ನು ಯಾವುದೇ ರೀತಿ ಯಾವುದೇ ಪ್ಲೇಯರ್ ಬಂದು ಇಂಪ್ಯಾಕ್ಟ್ ಮಾಡಲ್ಲ ಅಂತ ಅನ್ಕೊಂಡಿದ್ದೋ. ಅದು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಏನಕ್ಕೆ ತಂದ್ರು ಅಂದ್ರೆ, ಈ ಮ್ಯಾಚ್ ನ ನೋಡಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಗಳು ಇಂಪ್ಯಾಕ್ಟ್ ಮಾಡಿದ್ರು ಅಂತ ಅನ್ಕೋಬೇಕು. ಅಶೋಕ ಶರ್ಮಾ ಬಂದು ಇಂಪ್ಯಾಕ್ಟ್ ಮಾಡಿದ್ರು ನೋಡಿ. ಮ್ಯಾಚ್ LSG ಅಲ್ಲಿ ಇದ್ದಿದ್ದು ಮ್ಯಾಚ್ ನ ತಂದು DC ಅವ್ರಿಗೆ ತಂದು ಕೊಡ್ತಾರೆ. ಮ್ಯಾಚ್ ಅಂತೂ ಅದ್ದೂರಿಯಾಗಿತ್ತು. ಯಾರಾದ್ರೂ ಮ್ಯಾಚ್ ನ ನೋಡಿದ್ರಂತೂ ಕಳ್ದೋಗ್ತಾರ, ಆ ತರ ಮ್ಯಾಚ್ ನಡೆದಿದ್ದು. ಆದ್ರೂ LSG ಅವರು ಅಪ್ಪವ ಏನ್ ಗುರು, ಪಂತ್ ಅವರು ಒಂದೇ ಒಂದು ಆ ಮಿಸ್ಟೇಕ್ ಮಾಡಿರ್ಲಿಲ್ಲ ಅಂದಿದ್ರೆ ಪಕ್ಕ LSG ಅವರು ಅವಾಗ್ಲೇ ವಿನ್ ಆಗ್ತಿದ್ರು. 6 ರನ್ನಿಂದ ಆರಾಮಾಗಿ ವಿನ್ ಆಗ್ತಿದ್ರು. ಆದ್ರೆ ಪಂತ್ ಅವರು ಗಾಬ್ರಿಲಿ ಹಿಡಿದೇನೆ ಸ್ಟಂಪ್ ಹೊಡೆಯೋದು ಮಿಸ್ ಮಾಡ್ತಾರೆ. ಹಾಗೆ ಇನ್ನೊಂದು ಅದೇ ಓವರ್ ನೆಕ್ಸ್ಟ್ ಬಾಲ್ ರನ್ ಔಟ್ ಹೊಡೆಯೋದು ಮಿಸ್ ಮಾಡ್ತಾರೆ. ಅವೆರಡು ಮಿಸ್ಟೇಕ್ ಮಾಡಿರ್ಲಿಲ್ಲ ಅಂದ್ರೆ LSG ಅವರು ನೀಟಾಗಿ ಮ್ಯಾಚ್ ನ ಗೆಲ್ತಿದ್ರು. ಆದ್ರೆ ಅನ್ಫಾರ್ಚುನೇಟ್ ಆಗಿ ಪಂತ್ ಮೇನ್ ರೋಲ್ ಅಂದ್ರೆ ಪಂತ್ ಅವ್ರದೊಂದೇ. ಪಂತ್ ಅವ್ರು ಏನಾದ್ರೂ ಪಕ್ಕ ಸ್ಟೆಂಪ್ ಹೊಡೆದಿದ್ರೆ ರನ್ ಔಟ್ ಬಿಟ್ಬಿಡಿ, ಅದೇನೋ ಒಂದಾಯ್ತು. ಒಟ್ನಲ್ಲಿ ಸ್ಟೆಂಪ್ ವೆರಿ ಕ್ರೂಷಲ್ ಆಗಿ ಸ್ಟೆಂಪ್ ಹೊಡೆದ್ಬಿಟ್ಟಿದ್ರೆ ಮ್ಯಾಚ್ ಆರಾಮಾಗಿ ವಿನ್ ಆಗ್ತಿತ್ತು. ಆದ್ರೂ LBW ತಗೋತಾರೆ. ಜಸ್ಟ್ ಮಿಸ್ಸಿಂಗ್ ಕಾಲಲ್ಲಿ ಆಗಿರೋದು. ಅಂಪೈರ್ ಕಾಲ್ ಆಗಿದ್ರು ಅಂಪೈರ್ ಔಟ್ ಆಯ್ತಿರ್ಲಿಲ್ಲ, ಅದ್ ನಾಟ್ ಔಟ್ ಆಯ್ತಿತ್ತು. ಹಿಟ್ಟಿಂಗ್ ಆಗಿದ್ರೆ ಅಂಪೈರ್ ರೂಲ್ ನ ಡಿಸಿಷನ್ ನ ಚೇಂಜ್ ಮಾಡಿಸ್ಬೋದಿತ್ತು. ಆದ್ರೆ ಆತರ ಆಗ್ಲಿಲ್ಲ. ಮಿಸ್ಸಿಂಗ್ ಆಗಿ ಸಿಂಗಲ್ ತಕೊಂಡು ಅಶೋಕ ಶರ್ಮಾ ಬಂದು ಇನ್ನು 3 ಬಾಲ್ ಇರಂಗೆ ಮ್ಯಾಚ್ ನ ವಿನ್ ಮಾಡಿದ್ದು. ಅಪ್ಪ ಮ್ಯಾಚ್ ಅಂತೂ ವೆರಿ ಎಕ್ಸೈಟ್ ಆಗಿತ್ತು. ನೋಡಕ್ ಮಾತ್ರ ಚಿತ್ರಾನಗರು ನಡೆದಿರೋಂತ 3 ಮ್ಯಾಚ್ ಅಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಅನಿಸ್ಲಿಲ್ಲ. ಆದ್ರೆ 4ನೇ ಮ್ಯಾಚ್ ಏನ್ ಗುರು ಕಿಕ್ಕು ಕೊಟ್ಟಿದ್ದು, ಕಿಕ್ಕಲ್ಲಂತೂ ಕಿಕ್ಕು ದುರ ಕೊಡ್ತು. ನೋಡಕ್ ಮಾತ್ರ ನೋಡ್ತಾ ಇದ್ರೆ ಕಿರಿಚ್ಬೇಕು ಅಂತ ಅನಿಸ್ತಾ ಇತ್ತು. ಆ ತರ ಕ್ರೂಷಲ್ ಆಗಿ ತಂದಿದ್ದು. IPL ಒಂದೊಂದು ಮ್ಯಾಚ್ ಅಂತೂ ಕ್ರೂಷಲ್ ಆಗಿ ಹೋಗ್ತಾ ಇದೆ. ಇನ್ನ ತರಾವರಿ ಮ್ಯಾಚ್ಗಳು, ತರಾವರಿ ಇಂಪ್ಯಾಕ್ಟ್ ಮಾಡುವಂತ ಇಂಪ್ಯಾಕ್ಟ್ ಪ್ಲೇಯರ್ಗಳು ಬೆಂಕಿಯಾಗಿ ಪರ್ಫಾರ್ಮೆನ್ಸ್ ಬರುತ್ತೆ. ಇನ್ನ ಸೂಪರ್ ಓವರ್ಗೆ ಯಾವುದೇ ಮ್ಯಾಚ್ ಅಂತೂ ಹೋಗಿಲ್ಲ. ಅವಾಗ ಹೋದ್ರೆ ಅಂತೂ ಇನ್ನ ಕ್ರೂಷಲ್ ಆಗಿರುತ್ತೆ. ಹಾಗೆ ಇನ್ನ ನ್ಯೂ ರೂಲ್ ಬೇರೆ ಐತೆ, ನೋಡೋಣ. ಇನ್ನ ಸುಮಾರು ಮ್ಯಾಚ್ಗಳು ಐತೆ IPL ಅಲ್ಲಿ, ಪಕ್ಕ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ. ಹಾಗೆ ಮೊದಲಿಗೆ ಟಾಸ್ ಮಾಡೋಣ. ಟಾಸ್ ಗೆದ್ದಂತ DC ಮೊದಲು ಬೌಲಿಂಗ್ ನ ಮಾಡ್ತೀವಿ ಅಂತ ಆಯ್ಕೆ ಮಾಡ್ಕೋತಾರೆ. ಯಾವುದೇ ರೀತಿ ಟಾಸ್ ಅಂತೂ ಇಂಪ್ಯಾಕ್ಟ್ ಆಗಲ್ಲ ಅಂತಾನು ಗೊತ್ತಿತ್ತು. ಏನಕ್ಕಂದ್ರೆ ಅಲ್ಲಿ ಬೌಲಿಂಗ್ ಮಾಡೋರ್ಗೆ ಅಂಡ್ ಬ್ಯಾಟಿಂಗ್ ಆಡೋರ್ಗೆ ಇಬ್ರಿಗೂ ಸಹ ಫ್ರೆಂಡ್ಲಿ ಪಿಚ್. ಅದಕ್ಕೋಸ್ಕರ ಯಾವುದೇ ರೀತಿ ಇಬ್ರಿಗೂ ಎಫೆಕ್ಟ್ ಆಗುವಂತ ಲಕ್ಷಣಗಳು ಇರ್ಲಿಲ್ಲ. ಆದ್ರೆ ಟಾಸ್ ಗೆದ್ದಂತ DC ಮೊದಲು ಬೌಲಿಂಗ್ ನ ಮಾಡ್ತಾರೆ. ಆದ್ರೆ LSG ಅವ್ರಲ್ಲಿ ಏನ್ ಗುರು ಮಿಚೆಲ್ ಮಾರ್ಷ್ ಹೊಡೆದಿದ್ದು. ಅವರು ಸ್ಟೇಟ್ಮೆಂಟ್ ನ ಕೊಟ್ಬಿಟ್ಟಿದ್ರು, ನಾನು ಬರೀ ಬೌಲಿಂಗ್ ನ ಮಾಡಲ್ಲ, ಬರೀ ಬ್ಯಾಟಿಂಗ್ ನ ಆಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಬ್ಯಾಟಿಂಗ್ ಅಲ್ಲಿ ಇಂಪ್ಯಾಕ್ಟ್ ಮಾಡಿದ್ರು ನೋಡಿ. ಏನ್ ರನ್ ಹೊಡೆದಿದ್ದು, 36 ಬಲ್ಗೆ 72 ರನ್ ಹೊಡೆದಿದ್ದು. ಇದೇ ಕ್ರೂಷಲ್. ಇನ್ನು LSG ಯಾವ್ದೇ ಪ್ಲೇಯರ್ ಅಷ್ಟು ಹೊಡೆಯಕ್ಕೆ ಹೋಗ್ಲಿಲ್ಲ. ಮಿಚೆಲ್ ಮಾರ್ಷ್ ಬಿಟ್ರೆ ಇನ್ನೊಬ್ರು ಹೊಡೆದ್ರೆ ಪುರಾನ್. ಏನ್ ಗುರು 30 ಬಾಲ್ಗೆ 76 ರನ್ನು, ಕ್ರೂಷಲ್ ರನ್ನು. ಇವ್ರೇನಾದ್ರು ಇನ್ನ ಇದ್ದಿದ್ರೆ ಪಕ್ಕ ಒಂದು 230 250 ದಾಟುವಂತ ಎಲ್ಲ ಸಾಧ್ಯತೆಗಳು ಇರ್ತಿತ್ತು LSG ಅವರು. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಪುರಾನ್ ಅವರು ಔಟ್ ಆಗೋಗ್ತಾರೆ ಮಿಚೆಲ್ ಸ್ಟಾರ್ಕ್ ಓವರ್ ಅಲ್ಲಿ. ಏನಾದ್ರು ಅವ್ರು ಇದ್ದಿದ್ರೆ ಪಕ್ಕ ಸ್ಕೋರ್ ಇನ್ನ ಬಿಲ್ಡ್ ಆಗಿ ಹೋಗ್ತಿತ್ತು. ಆದ್ರೆ ಸ್ಕೋರ್ ಮಾತ್ರ ಸ್ಕೋರ್ 209 ರನ್ ಹೊಡಿತಾರೆ LSG ಅವರು. ಆ ಟಾರ್ಗೆಟ್ ನ DC ಅವರು ಚೇಸ್ ಮಾಡಕ್ ಬರ್ತಾರೆ ನೋಡಿ. ಅಪ್ಪ, ಶಾರ್ದುಲ್ ಠಾಕೂರ್ ಇಂಪ್ಯಾಕ್ಟ್ ಮಾಡೋ ತರ ಇಂಪ್ಯಾಕ್ಟ್ ಮಾಡಿದ್ದು ಮೊದಲನೇ ಓವರ್ ಅಲ್ಲಿ. ಏನ್ 2 ವಿಕೆಟ್, ಕ್ರೂಷಲ್ 2 ವಿಕೆಟ್. ಮ್ಯಾಕ್ ಗುರ್ಕು ಮತ್ತೆ ಅಭಿಷೇಕ್ ಪೋರಲ್ ಇವ್ರಿಬ್ರು ವಿಕೆಟ್ ನ ಎತ್ಬಿಡ್ತಾರೆ. ಅವಾಗ DC ಅವರು ಫುಲ್ ಇದಾಗೋಗ್ತಾರೆ. ಅದಾದ ನಂತರ ನೆಕ್ಸ್ಟ್ ಬಂದಂತ ದಿಗ್ವೇಶ್ ಮತ್ತೆ ಹಾಗೆ ಸಿದ್ಧಾರ್ಥ್, ಇವ್ರಿಬ್ರು ಇಂಪ್ಯಾಕ್ಟ್ ಅಂತೂ ದುರೇ ಮಾಡಿದ್ರು. ಏನ್ ಗುರು ಮಿಸ್ಟ್ರಿ ಇದ್ದಿದಂತ ಸಿದ್ಧಾರ್ಥ್ ಅಂತೂ ಬೆಂಕಿ ಬಾಲಿಂಗ್ ನೀಡಿದ್ದು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಂಪ್ಯಾಕ್ಟ್ ಮಾಡಿದ್ದು. ಅದರಿಂದ
DC ಅವರು ಬೇಗನೆ ವಿಕೆಟ್ ಕಳ್ಕೊಬಿಡ್ತಾರೆ, ಪವರ್ ಪ್ಲೇಲೆ 3 ವಿಕೆಟ್ ನ ಕಳ್ಕೊಬಿಡ್ತಾರೆ. ಅದಾದ ನಂತರ ಅಕ್ಷರ್ ಪಟೇಲ್ ಬಂದು ಜವಾಬ್ದಾರಿಯುತ ಬ್ಯಾಟಿಂಗ್ ನ ಆಡ್ತಾ ಇರ್ತಾರೆ. ಇನ್ನೇನು ಇನ್ನಿಂಗ್ಸ್ ಕ್ಯಾರಿ ಮಾಡ್ತಾ ಇರ್ತಾರೆ ಅನ್ನೋ ಟೈಮಲ್ಲಿ ಅಕ್ಷರ್ ಪಟೇಲ್ ಸಹ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಫುಲ್ ಡಿಸಪಾಯಿಂಟ್ ಆಗ್ತಾರೆ. ಆದ್ರೂ ನಾವು ನೋಡಿದ ಮಟ್ಟಿಗೆ DC ಅವರು ಸೋಲ್ತಾರೆ ಅಂತಾನೆ ನಮಗ್ ಬಂದ್ಬಿಟ್ಟಿತ್ತು ಆಲ್ರೆಡಿ. ಏನು 113 ರನ್ಗೆ 6 ವಿಕೆಟ್ ನ ಕಳ್ಕೊಂಡು ಇನ್ಯಾವುದೇ ರೀತಿ ನೆಕ್ಸ್ಟ್ ಬರೋ ಅಂತ ಪ್ಲೇಯರ್ಗಳು ಇಂಪ್ಯಾಕ್ಟ್ ಮಾಡಲ್ಲ ಅಂತ ಗೊತ್ತಿತ್ತು. ಇನ್ನು ಮೇನ್ ಸ್ಟಬ್ಸ್ ಅವರು ಒಂದ್ ಕಡೆ ಇದ್ ಮಾಡ್ತಿರ. ಅದಾದ ನಂತರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಶ್ವಥ ಶರ್ಮನ ತಂದ್ರು ನೋಡಿ. ಅವಾಗ ಸ್ಟಬ್ಸ್ ಮತ್ತೆ ಅಶ್ವಥ ಶರ್ಮಾ ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ನ ತಗೊಂಡು ಹೋಗ್ತಾ ಇದ್ರು. ಆದ ನಂತರ ಸ್ಟಬ್ಸ್ ಅವರು ಸಹ ಸಿದ್ಧಾರ್ಥ್ ಓವರ್ ಅಲ್ಲಿ ಬೋಲ್ಡ್ ಆಗ್ತಾರೆ. ಅನ್ಎಕ್ಸ್ಪೆಕ್ಟೆಡ್ ಗುರು, ಬಾಲ್ ಅಂತೂ ಅದ್ದೂರೇ ನುಗ್ತು, ಬಾಲ್ ಬೋಲ್ಡ್ ಆಗ್ತಾರೆ. ಸ್ಟಬ್ಸ್ ಔಟ್ ಆದ ನಂತರ ಇನ್ನಿಂಗ್ಸ್ ನ ಕ್ಯಾರಿ ಮಾಡೋದು ಅಶ್ವಥ ಶರ್ಮಾ. ಏನ್ ಗುರು ಇನ್ನಿಂಗ್ಸ್, ಬಿಗ್ ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ತಾರೆ. 66 ರನ್, 31 ಬಾಲ್ಗೆ 61 ರನ್ ಕ್ರೂಷಲ್ ಆಗಿ ಹೊಡಿತಾರೆ. ಮ್ಯಾಚ್ LSG ಅಲ್ಲಿ ಇದ್ದಿದ್ದ ಮ್ಯಾಚ್ ನ ನೀಟಾಗಿ ತಂದು ಕೊಡೋದು ಅಂದ್ರೆ ಅಶ್ವಥ ಶರ್ಮಾ. ಹಾಗೆ ಒಂದು ಓವರ್ ಅಲ್ಲಿ ರನ್ ಹೊಡಿತಾರೆ. ರವಿ ಬಿಷ್ಣೋಯಿ ಓವರ್ ಅಲ್ಲಿ 18ನೇ ಓವರ್ ಅಲ್ಲಿ ರವಿ ಬಿಷ್ಣೋಯಿಗೆ ಹಿಗ್ಗ ಮುಗ್ಗ ಹೊಡಿತಾರೆ ಅಶ್ವಥ ಶರ್ಮಾ. ಅದಾದ ನಂತರ ಪ್ರಿನ್ಸ್ಗೆ ಲಾಸ್ಟ್ ಓವರ್ ಒಂದು 6-4 ಹೊಡೆಯೋದು. ಅದರಿಂದ ಸ್ಕೋರಿಂಗ್ 6 ಬಾಲ್ಗೆ 6 ರನ್ಗಳಿಗೆ ಬಂದು ನಿಂತ್ಕೊಳ್ಳುತ್ತೆ. ನೆಕ್ಸ್ಟ್ ಬಾಲ್ ಇನ್ನು ಸ್ಟಂಪಿಂಗ್ ಹೊಡೆಯುವಂತ ಬಾಲ್. ರಿಷಬ್ ಪಂತ್ ಅವರು ಫುಲ್ ಗಾಬರಿಯಾಗಿ ಆ ಬಾಲ್ ನ ಹಿಡಿದು ಹೊಡೆಯಕ್ಕೆ ಹೋಗಲ್ಲ. ಅದರಿಂದ ಅವ್ರು LBW ಕೇಳ್ತಾರೆ. LBW ಅದು ಮಿಸ್ಸಿಂಗ್ ಆಯ್ತೇನೆ. ಆದ್ರೆ ಕರೆಕ್ಟ್ ಆಗಿ ಹಿಡಿದು ಸ್ಟೆಂಪ್ ನ ಹೊಡೆದಿರ ಪಕ್ಕ ಅವಾಗ್ಲೇ DC ಅವರು ವಿನ್ ಆಗ್ತಿದ್ರು. ಆದ್ರೆ ಅದಾದ ನಂತರ ರನ್ಔಟ್ ಬಂತು. ರನ್ಔಟ್ ನು ಸಹ ಬೇಗ ಬಾಲ್ ನ ಎತ್ತಿ ಬಾಲರ್ ಎಂಡ್ ಹೊಡೆದಿದ್ರೆ ಪಕ್ಕ ಔಟ್ ಆಗಿದ್ರೆ ಮ್ಯಾಚ್ DC ಅವರೇ ವಿನ್ ಆಗ್ತಿದ್ರು. ಆಲ್ಮೋಸ್ಟ್ DC ಹತ್ರನೇ 99% ವಿನ್ ಆಗೋ ಸಾಧ್ಯತೆ ಎಲ್ಲ ಇತ್ತು. ಅದ್ರ ಲಾಸ್ಟ್ ಮೂಮೆಂಟ್ ಅಲ್ಲಿ ಮ್ಯಾಚ್ ನ ವಿನ್ನಿಂಗ್ ಟರ್ನಿಂಗ್ ಮಾಡೋದಕ್ಕೆ ಕಾರಣ ಆಗಿದ್ದು ಅಶ್ವಥ ಶರ್ಮಾ. ಮ್ಯಾನ್ ಆಫ್ ದಿ ಮ್ಯಾಚ್ ಗುರು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಇಂಪ್ಯಾಕ್ಟ್ ಮಾಡಿದ್ದು ಅಂದ್ರೆ ಅಶ್ವಥ ಶರ್ಮಾ. ಬೆಂಕಿ ಪರ್ಫಾರ್ಮೆನ್ಸ್ ಗುರು. ಈ ತರ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಇರೋದ್ರಿಂದ ಇಂಪ್ಯಾಕ್ಟ್ ಮಾಡ್ತಾ ಇರೋದು. ಹಾಗೆ ಒಂದೊಂದು ಸಲ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಈ ತರ ಇಂಪ್ಯಾಕ್ಟ್ ಮಾಡೋದ್ರಿಂದ ಮ್ಯಾಚಸ್ ಗಳ ಮೇಲೂ ಸಹ ಇಂಪ್ಯಾಕ್ಟ್ ಬೀಳುತ್ತೆ. ಯಾಕಂದ್ರೆ ಈ ತರ ಲೆವೆನ್ ಅಲ್ಲಿ ಇರ್ಲಿಲ್ಲ ಅಂತಿದ್ರೆ ಪಕ್ಕ LSG ಅವರೇ ವಿನ್ ಆಗ್ತಿದ್ರು. ಆದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಇರೋ ಕಾರಣ LSG ಅವರು ಸೋತಿ DC ಅವರು ವಿನ್ ಆಗಿರೋದು. ನೋಡೋಣ, ಮ್ಯಾಚ್ ಗಳಂತೂ ಇನ್ನ ತರಾವರಿಯಾಗಿ ನಡೆಯುತ್ತೆ. ಇನ್ನ ಸುಮಾರು ಮ್ಯಾಚ್ ಗಳಿದೆ. ಇನ್ನ ಸೂಪರ್ ಓವರ್ ಗಂಟ ಮ್ಯಾಚ್ ಗಳೇ ಹೋಗಿಲ್ಲ. ನೋಡೋಣ ಇನ್ನ ಯಾವ ಮ್ಯಾಚ್ ಗಳು ಯಾವ ರೀತಿ ಟ್ವಿಸ್ಟ್ ಟರ್ಗಳನ್ನ ತಕೊಂಡು ಇನ್ನ ಇಂಪ್ಯಾಕ್ಟ್ ಮಾಡುತ್ತೆ. ನಮ್ಮ ಫ್ಯಾನ್ಸ್ ಗಳಿಗಂತೂ ನೋಡಕ್ ಮಾತ್ರ ಕ್ರೇಜ್ ಅಂತ ಹುಟ್ಟಿಸ್ತದೆ ಈ ಸಲ IPL ನಲ್ಲಿ. ನೋಡೋಣ ಈ ಸಲ 300 ಯಾರು ದಾಟಿಸ್ತಾರಂತ. ಅದ್ರಲ್ಲೂ ಅಲ್ಲದೆ ಸ್ಟೇಟ್ಮೆಂಟ್ ನ ಕೊಟ್ಟಿರೋದು SRH ಅವರು ಯಾವಾಗ 300 ನ ದಾಟಿಸ್ತಾರಂತ ನೋಡೋಣ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.